ಈಗ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಲೋಕಸಭೆಗೆ. ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ವೇಳೆ ಏನಾದ್ರು ಕುಮಾರಸ್ವಾಮಿ ಅವರಲ್ಲಿ ಗೆದ್ರೆ ಉಪಚುನಾವಣೆ ನಡೀಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳಾಗ್ತದೆ. ಈಗಾಗಲೇ ನಿಮ್ ತಂದೆಯವರು ಕೂಡ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತಂದಿದೆ. ಹಾಗೇನೆ JDS ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಚರ್ಚೆಗಳಿದಾವೆ. ತಾವು ಸ್ಪರ್ಧೆ ಮಾಡುವಂತ ಇಚ್ಛೆ ಏನಾದ್ರು ಹೊಂದಿದ್ದೀರಾ ಮೇಡಮ್? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನಾನು ಇವಾಗಲೇ ಬರೀ ಮೊದಲನೇ ಹೆಜ್ಜೆ ಇಟ್ಟಿರೋದು. ನನ್ನ ಸದ್ಯದಲ್ಲಿ ಆಲೋಚನೆ ಒಂದೇ, ನಾನು ಜನರ ಜೊತೆ ಇರಬೇಕು, ಅವ್ರನ್ನ ಸ್ಪಂದಿಸಬೇಕು, ಅವ್ರ ಕೆಲಸಗಳನ್ನ ಮಾಡಬೇಕು. ನೀವು ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾನು ಆ ಥರ ಕೆಲಸನೇ ಮಾಡ್ತಾ ಇರೋದು. ಅದನ್ನೇ ಮುಂದುವರ್ಸಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನು ಅವಕಾಶಗಳು ಬರುತ್ತೋ ಅದೆಲ್ಲ ಆ ಭಗವಂತನ ನಿರ್ಧಾರ, ಹಿರಿಯರಿದ್ದಾರೆ ಅವ್ರ ನಿರ್ಧಾರ. ಒಂದ್ ವೇಳೆ ಈಗೇನಾದ್ರು ನಿಮ್ ತಂದೆಯವ್ರು ನೀವು ಕಾಂಗ್ರೆಸ್ಗೆ ಹೋಗೋದು ಬೇಡ ಅಂತಂದು ಹೇಳಿದ್ರೆ ಸೊ ಅದನ್ನ ಸ್ವಾಗತ ಮಾಡ್ತೀರಾ? ಅದನ್ನ ನಿಮ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಅವಾಗಲೇ ತುಂಬಾ ಮುಂದೆ ಹೆಜ್ಜೆಗಳು ಇಟ್ಟಿದ್ದೀನಿ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅಂದ್ರೆ ವೃತ್ತಿಯಾಗಿ ರಾಜಕೀಯವನ್ನ ತೆಗೆದುಕೊಂಡಿದ್ದೀನಿ, ವೈಯಕ್ತಿಕ ನಿಲುವುಗಳೇ ಬೇರೆ ಮತ್ತೆ ಸಂಬಂಧಗಳೇ ಬೇರೆ. ರಾಜಕೀಯ ಅಂತ ಬಂದಾಗ ನಾನು ನನ್ನದೇ ಆದಂತಹ ಕಾರ್ಯಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಮುಂದಾಗಿದ್ದೀನಿ ಅನ್ನುವಂತ ಮಾತುಗಳನ್ನ ನಿಶಾ ಯೋಗೇಶ್ವರ್ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಈಗ ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಹೋಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಲೋಕಸಭೆಗೆ. ಸೊ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ವೇಳೆ ಏನಾದ್ರು ಕುಮಾರಸ್ವಾಮಿ ಅವರಲ್ಲಿ ಗೆದ್ರೆ ಉಪಚುನಾವಣೆ ನಡೀಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳಾಗ್ತದೆ. ಈಗಾಗಲೇ ನಿಮ್ ತಂದೆಯವರು ಕೂಡ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತಂದಿದೆ. ಹಾಗೇನೆ JDS ನ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಚರ್ಚೆಗಳಿದಾವೆ. ತಾವು ಸ್ಪರ್ಧೆ ಮಾಡುವಂತ ಇಚ್ಛೆ ಏನಾದ್ರು ಹೊಂದಿದ್ದೀರಾ ಮೇಡಮ್? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ನಾನು ಇವಾಗಲೇ ಬರೀ ಮೊದಲನೇ ಹೆಜ್ಜೆ ಇಟ್ಟಿರೋದು. ನನ್ನ ಸದ್ಯದಲ್ಲಿ ಆಲೋಚನೆ ಒಂದೇ, ನಾನು ಜನರ ಜೊತೆ ಇರಬೇಕು, ಅವ್ರನ್ನ ಸ್ಪಂದಿಸಬೇಕು, ಅವ್ರ ಕೆಲಸಗಳನ್ನ ಮಾಡಬೇಕು. ನೀವು ನೋಡ್ತಾ ಇರ್ತೀರಾ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಾನು ಆ ಥರ ಕೆಲಸನೇ ಮಾಡ್ತಾ ಇರೋದು. ಅದನ್ನೇ ಮುಂದುವರ್ಸಕ್ಕೆ ಇಷ್ಟಪಡ್ತೀನಿ. ಮುಂದೆ ಏನು ಅವಕಾಶಗಳು ಬರುತ್ತೋ ಅದೆಲ್ಲ ಆ ಭಗವಂತನ ನಿರ್ಧಾರ, ಹಿರಿಯರಿದ್ದಾರೆ ಅವ್ರ ನಿರ್ಧಾರ. ಒಂದ್ ವೇಳೆ ಈಗೇನಾದ್ರು ನಿಮ್ ತಂದೆಯವ್ರು ನೀವು ಕಾಂಗ್ರೆಸ್ಗೆ ಹೋಗೋದು ಬೇಡ ಅಂತಂದು ಹೇಳಿದ್ರೆ ಸೊ ಅದನ್ನ ಸ್ವಾಗತ ಮಾಡ್ತೀರಾ? ಅದನ್ನ ನಿಮ್ಗೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಅವಾಗಲೇ ತುಂಬಾ ಮುಂದೆ ಹೆಜ್ಜೆಗಳು ಇಟ್ಟಿದ್ದೀನಿ. ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಅಂದ್ರೆ ವೃತ್ತಿಯಾಗಿ ರಾಜಕೀಯವನ್ನ ತೆಗೆದುಕೊಂಡಿದ್ದೀನಿ, ವೈಯಕ್ತಿಕ ನಿಲುವುಗಳೇ ಬೇರೆ ಮತ್ತೆ ಸಂಬಂಧಗಳೇ ಬೇರೆ. ರಾಜಕೀಯ ಅಂತ ಬಂದಾಗ ನಾನು ನನ್ನದೇ ಆದಂತಹ ಕಾರ್ಯಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳೋಕೆ ಮುಂದಾಗಿದ್ದೀನಿ ಅನ್ನುವಂತ ಮಾತುಗಳನ್ನ ನಿಶಾ ಯೋಗೇಶ್ವರ್ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.